ಎಲ್ಲರಿಗೂ ನಮಸ್ತೆ. ಯಾರಿಗೂ ಆಗಲಿ ಯಾರಿಗೇ ಆಗಲಿ ಯಾವುದೇ ಉದ್ದೇಶಗಳಿಂದ ಯಾರು ಏನು ಇದು ಮಾಡಲೇಬೇಕು ಅಂತ ಯಾರು ತಪ್ಪು ಮಾಡಲ್ಲ. ಸೊ ನಾನು ಪ್ರತಿ ಹಂತದಲ್ಲೂ ಪ್ರತಿ ಸಿನಿಮಾಗಳಲ್ಲೂ ಸಾಂಗ್ಗಳು ಬರ್ತೀನಿ. ದೇವ್ರ ಬಗ್ಗೆ ಸಾಂಗ್ ಬರ್ತೀನಿ, ಲವ್ ಬಗ್ಗೆ ಸಾಂಗ್ ಬರ್ತೀನಿ, ಮದರ್ ಬಗ್ಗೆ ಸಾಂಗ್ ಬರ್ತೀನಿ, ಅಣ್ಣ ತಮ್ಮ ಬಗ್ಗೆ ಸಾಂಗ್ ಬರ್ತೀನಿ. ಪ್ರತಿ ಹಂತದಲ್ಲಿ ಬೇರೆ ಬೇರೆ ಕಂಟೆಂಟ್ ಸಾಂಗ್ ಬರ್ತೀನಿ. ತುಂಬ ಪ್ರೀತಿ, ತುಂಬ ಪ್ರೋತ್ಸಾಹಿಸಿ ನನ್ನ ಈ ರೇಂಜ್ಗೆ ತಗೊಂಬಂದು ನಾನು ಎಲ್ಲರೂ ನನ್ನ ಸಾಂಗ್ಗಳ ಪ್ರೀತಿಯಿಂದ ಕೇಳಿ ಗೆಲ್ಸಿದ್ದೀರ. ಪ್ರೇಮ್ ಸಿನಿಮಾ ಬರ್ತದೆ ಅಂತಂದರೆ ಏನು ಸಾಂಗ್ ಜೋರಾಗಿ ಮಾಡಿರ್ತಾನೆ ಅನ್ನೊಂದು ತುಂಬ ಕುತೂಹಲ ಇಟ್ಕೊಂಡು ತುಂಬ ಅದರಿಂದ ಕಾಯ್ತಿರ್ತೀರ. ಸೊ ಅದಕ್ಕೆಲ್ಲ ನಾನು ಯಾವಾಗಲೂ ನನ್ನ ಕೊನೆ ಉಸಿರಿರೋರು ನಿಮ್ಗೆ ಚಿರುವಣೆಯಾಗಿರ್ತೀನಿ. ಬಟ್ ಈ ಸಾಂಗ್ ಬರೆದಾಗ ನಾನು ನನ್ನ ದೃಷ್ಟಿಕೋನದಲ್ಲಿ ನಾನು ಬರೆದೆ. ಒಂದು ಬಾಟ್ಲು, ಒಂದು ಉಪ್ಪಿನಕಾಯಿ, ಸೊ ಇದನ್ನ ಕಂಟೆಂಟ್ ಇಟ್ಕೊಂಡು ನಾನು ಬರೆದೆ. ಒಂದು ವರ್ಡ್ನ ತೆಗೆದು ಹಿಂದೆ ಹಾಕ್ಬೋದಾಗಿತ್ತು, ಬಾಟಲ್ನ ಮೇಲೆ ಎತ್ತಿ ಅಂತ ಹಾಕ್ಬೋದಾಗಿತ್ತು. ನನಗೆ ಕುತೂಹಲ ಇರಲಿ ಅಂತ ತಗೊಂಬಂದಲ್ಲಿ ಎಂಡಲ್ ಆಗ್ತೆ. ಯಾಕೆ ಕುತೂಹಲ ಇರಲಿ ಅಂದರೆ, ಒಂದು ಸಾಹಿತ್ಯ ರಚನೆ ಮಾಡಬೇಕಾದ್ರೆ ಒಬ್ಬ ಸಾಹಿತಿ ಹಾಗೂ ಮಾಡ್ಬೋದು ಹೀಗೂ ಮಾಡ್ಬೋದು ಅಂತ, ಅದನ್ನು ನಾನು ಒಳಗರ ರೀತಿಯಲ್ಲಾಗಲಿ ಬೇರೆ ಯಾರಿಗಾದ್ರೂ ವಹಿಸ್ಬೇಕು ಅಂತ ಆಗಲಿ, ಯಾರಿಗೂ ತೊಂದರೆ ಕೊಡಬೇಕು ಅಂತಲೇ ಆಗಲಿ ಯಾವ ಉದ್ದೇಶಕ್ಕೂ ಮಾಡ್ದೋನಲ್ಲ ನಾನು. ಯಾಕಂದರೆ ಇವತ್ತಿನವ್ರು ನಾನು ಮಾಡಿಲ್ಲ, ನಾನು ಸಾಯೋರ್ಗು ನಾನು ಮಾಡೋದು ಇಲ್ಲ. ನನಗೆ ಅದು ಅವಶ್ಯಕತೆ ಇಲ್ಲ ನನಗೆ. ಸೊ ಇದರಿಂದ ಸುಮಾರು ಜನಕ್ಕೆ ಅದು ಯಾವ ದಿಕ್ಕಲ್ಲಿ ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೋ, ಸೊ ನನಗದು ಗೊತ್ತಿಲ್ಲ. ನನ್ನ ಅರ್ಥದ ಪ್ರಕಾರ ನನ್ನ ಬರೀಬೇಕಾದ್ರೆ ನಾನು ಈ ಅರ್ಥದಲ್ಲಿ ಅದನ್ನು ಹೇಳಿದೆ. ನಾನು ಮೀಡಿಯಾ ಮುಂದೆನೂ ಅದನ್ನು ಹೇಳಿದೆ. ನಾನು ಆದರೂ ತುಂಬ ಜನ ನನ್ನ ಪ್ರೀತಿ ಮಾಡೋರು, ನನ್ನ ತುಂಬ ಹೃದಯ ಕತ್ತರುವಂಥದ್ದಾಗೋರು, ನನ್ನ ಫ್ಯಾನ್ಸ್ಗಳಾಗಲಿ, ನನ್ನ ಫ್ಯಾಮಿಲಿ ಆಗಲಿ, ಎಲ್ಲರೂ ನಾನು ತುಂಬ ಪ್ರೀತಿ ಮಾಡೋರು. ಸೊ ಕೆಲವ್ರಿಗದು ಹರ್ಟ್ ಆಗಿರ್ಬೋದು, ಕೆಲವ್ರಿಗದು ನನ್ನಿಂದ ಪ್ರೇಮ್ ಈ ಥರನ, ಪ್ರೇಮ್ ಹಿಂಗೂ ಬರೀತಾನ ಅಂತ ಕೆಲವರೆಲ್ಲ ಕೇಳಿದ್ರು. ಸೊ ಒಬ್ಬ ಸಾಹಿತಿ ಆದಮೇಲೆ ಸಾಹಿತ್ಯ ರಚನೆ ಮಾಡಬೇಕಾದ್ರೆ ಹಾಗೂ ಬರೀಬೇಕು, ಹೀಗೂ ಬರೀಬೇಕು, ಎಲ್ಲ ಥರ ಬರೀಬೇಕು. ಬಟ್ ಹಂಗನ್ಬಿಟ್ಟು ಕೀಳು ಭಾವನೆಯಲ್ಲಿ ಯಾರ್ದು ಕೀಳು ಮಟ್ಟದ ಸಾಹಿತ್ಯಗಳನ್ನ ಬರೀಬಾರ್ದು. ಬಟ್ ಇದನ್ನು ನನ್ನ ದೃಷ್ಟಿಕೋನದಲ್ಲಿ ನಾನು ಬಾಟಲ್, ಉಪ್ಪಿನಕಾಯಿ ನಿಮ್ಗೆ ಅವಾಗಲೇ ಹೇಳಿದೆ ನಾನು. ಸೊ ಬಾಟಲ್ನ ಮೇಲೆ ಎತ್ತಿ ತೊಟ್ಟಿಗೆ ತಂಗೊಳಗೆ ಇಳಿಸಿ ಅಂತ ಬಾಟಲ್ ಅದು. ಸೊ ಅದನ್ನು ಬೇರೆ ಅರ್ಥದಲ್ಲಿ ಕಲ್ಪನೆ ಮಾಡ್ಕೊಂಡ್ರು, ಬೇರೆ ಅರ್ಥದಲ್ಲಿ ಇದು ಮಾಡ್ಕೊಂಡು ನನ್ನ ಫ್ಯಾಮಿಲಿನ ನನ್ನ ಕೆಟ್ಟ ಅಬ್ಯೂಸ್ ಮಾಡ್ಕೊಂಡು ತುಂಬ ಲೈಕ್ಸು ಕಾಮೆಂಟ್ಸ್ಗೋಸ್ಕರ ಮಾಡ್ತಾಯಿದ್ದೀರಾ. ಎನಿವೆ ಥ್ಯಾಂಕ್ಸ್, ಅವ್ರಿಗೆಲ್ಲ ಒಳ್ಳೇದಾಗಲಿ. ಯಾರ್ಯಾರು ನನ್ನ ಕಾಲು ಎಳಿಬೇಕು, ನನ್ನ ಬಗ್ಗೆ ಕೀಳಾಗಿ ಮಾತಾಡಬೇಕು ಅನ್ನೋದೆಲ್ಲ, ಸೊ ಅದು ನಿಮಗೆ ಬಿಟ್ಟಿದ್ದು, ಏನು ಮಾಡೋಕ್ಕಾಗಲ್ಲ. ಅದನ್ನು ಏನು ಮಾಡೋಕ್ಕಾಗಲ್ಲ. ನಿಮ್ಗೆ ಆ ಥರದವ್ರಿಗೆಲ್ಲ ಅವ್ರಿಗೆಲ್ಲ ಒಳ್ಳೇದಾಗಲಿ. ದೇವರು ನಿಮ್ಮನ್ನೆಲ್ಲ ಚೆನ್ನಾಗಿಟ್ಟಿರಲಿ. ನಾನು ಯಾರಿಗೂ ಈ ಸಾಂಗ್ ಬರೆದಿದ್ದು ಯಾರಿಗೂ ನೋಯಿಸ್ಬೇಕು, ಯಾರಿಗೂ ಹರ್ಟ್ ಮಾಡಬೇಕು, ಯಾರಿಗೂ ತೊಂದರೆ ಕೊಡಬೇಕು ಅಂತೇನು ನನಗೆ ಅವಶ್ಯಕತೆ ಇಲ್ಲ. ಹಂಗೇನಾದರೂ ನಿಮ್ಗಳಿಗೆ ಹರ್ಟ್ ಆಗಿದ್ರೆ, ಹಂಗೇನಾದರೂ ನಿಮ್ಗಳಿಗೆ ನನ್ನಿಂದ ನೋವಾಗಿದ್ರೆ, ಸೊ ಕ್ಷಮೆ ಇರಲಿ, ಕ್ಷಮಿಸಿ ಅಂತ ಕೇಳ್ತೀನಿ ಎಲ್ಲರಿಗೂ. ಆ್ಯಂಡ್ ಯಾಕೆಂದರೆ ನಾನು ಕ್ಷಮೆ ಕೇಳೋದು ತಪ್ಪೇನಿಲ್ಲ ನನಗೆ. ಏನಕ್ಕೆ ಇನ್ನೊಬ್ರಿಗೆ ಹರ್ಟ್ ಮಾಡಿ ಅದರ ಮೇಲೆ ನಾನು ಹೋಗಿ ಜೀವನ ಮಾಡೋದಾಗಲಿ, ಅದರ ಮೇಲೆ ನಾನು ಹೋಗಿ ಇನ್ನೊಂದು ಕೋಟೆ ಕಟ್ಟೋದಾಗಲಿ ನನಗೆ ಅವಶ್ಯಕತೆನೇ ಇಲ್ಲ. ಯಾಕಂದರೆ ನೀವಿದ್ದರೆ ನಾನು, ಸೊ ನೀವೆಲ್ಲ ಸಪೋರ್ಟ್ ಮಾಡೋದ್ರಿಂದ ನಾನು. ಸೊ ಅದರಿಂದ ಆ್ಯಂಡ್ ಆ ಸಾಂಗು ಅಷ್ಟೇ, ಯಾರಿಗಾದ್ರೂ ಹರ್ಟು, ನೋವು, ತೊಂದರೆ ಯಾರಿಗಾದ್ರೂ ಹಂಗೆ ಆಗಿದ್ದಲ್ಲಿ ನಾನು ಮತ್ತೆ ಸಾಂಗ್ನ ರೀರೈಟ್ ಮಾಡ್ತೀನಿ. ಓಕೆ, ಮತ್ತೆ ರೀರೈಟ್ ಮಾಡ್ತೀನಿ. ಸೊ ಮತ್ತೆ ತಿರ್ಗಿ ದೇಶಾದ್ಯಂತ ರಿಲೀಸ್ ಮಾಡ್ತೀನಿ, ಮತ್ತೆ ಬರೀತೀನಿ ಅದನ್ನು ಬೇರೆ ಬರೆದು ಮತ್ತೆ ಮಾಡ್ತೀನಿ. ಯಾಕೆಂದರೆ ನಿಮ್ಗೆ ಹರ್ಟ್ ಮಾಡಿ, ನಿಮಗೆ ತೊಂದರೆ ಕೊಟ್ಟು, ನಿಮಗೆ ನೋಯಿಸಿ ನಾನು ಯಾವತ್ತೂ ನನಗೆ ಆ ಥರದ್ದು ಉದ್ದೇಶನೂ ಬೇಡ. ನನಗೆ ಅದೇನು ಅರ್ಥ ಆಗಿದೆ ನನಗದು ಗೊತ್ತಿಲ್ಲ. ಸೊ ಆ ಹಿಂದಿ ಸಾಂಗು ಬರೀಬೇಕಾದ್ರೂ ಅಷ್ಟೇ ಕೆಲವು ವರ್ಡ್ಸ್ಗಳು ವರ್ಡ್ಸ್ಗಳಾಗುತ್ತೆ, ಸಮ್ ವರ್ಡ್ಸ್ಗಳು ನನಗೆ ಇದಾಗುತ್ತೆ. ಕೆಲವು ಜಾಸ್ತಿ ವರ್ಡ್ಸ್ಗಳು ನಂಗೆ ಗೊತ್ತಿಲ್ಲ ಹಿಂದಿ. ಬಟ್ ಹಿಂದಿ ಬರೆದಿದ್ದು ನಮ್ಮ ರಕೀಬ್ ಆಲಮೂರು ಏಕಾಏಕಿ ಅದೊಂದು ಸ್ಟೇಟ್ಮೆಂಟ್ ಕೊಟ್ಟರು ಅವರು, ಇಲ್ಲ ನನಗೆ ಕನ್ನಡ ಏನಿತ್ತು ಅದನ್ನೇ ಬರೆದಿದ್ದೀನಿ ನಾನು ಅಂತ. ಕನ್ನಡದಲ್ಲಿ ತುಂಬ ಚೆನ್ನಾಗಿದೆ ಸಾಹಿತ್ಯ. ಕೆಲವು ವರ್ಡ್ಸ್ಗಳು ಅವ್ರು ಯಾರ್ಯಾರಿಗೆ ಅರ್ಥ ಆಯಿತು ಗೊತ್ತಿಲ್ಲ, ಬಟ್ ಹಿಂದಿ ನನಗೆ ಅರ್ಥ ಆಗಲಿಲ್ಲ ಅದು. ಸೊ ಬಟ್ ಕೆಲವು ಲ್ಯಾಂಗ್ವೇಜ್ ನನಗೆ ಪ್ರಾಬ್ಲಮ್, ಅದು ಎಲ್ಲರಿಗೂ ಗೊತ್ತೇ ಇದೆ. ಎನಿವೆ ಪಾಪ ರಕೀಬ್ ಆಲಮೂರು ಪಾಪ ಕಾಂಟ್ರವರ್ಸಿ ಆಯಿತು, ಆ ದೃಷ್ಟಿಯಿಂದ ಅವರು ಆ ಥರ ಹೇಳಿದ್ದಾರೆ. ಎನಿವೆ, ಸೊ ಈಸ್ ಮೈ ರೈಟರ್ ಆ್ಯಂಡ್ ಎಲ್ಲ ಸಾಂಗ್ ಅವರೇ ಬರೆದಿರೋದು. ಶಿವ ಸಟ್ಟಾಗಲ್ಲ ಆ್ಯಂಡ್ ಆಲ್ ಸಾಂಗ್ಸ್, ನುಗ್ಗೆ ಹೊಡಿ, ಕಮಾನ್ ಕಾಳಿ, ಎಲ್ಲ ಸಾಂಗ್ ಅವರೇ ಬರೆದಿರೋದು. ಆ್ಯಂಡ್
ಸೊ ಅದು ಪಾಪ ಅವರು ಸಂಜಾಯಿಸ್ಕೊಳ್ಳಲಿಲ್ಲ ಆ್ಯಂಡ್ ಇಟ್ಸ್ ಓಕೆ. ಸೊ ಅವರು ನನ್ನ ಇದ್ರ ಮೇಲೆ ಹಾಕಿದ್ರು. ಎನಿವೆ, ಸೊ ನಾನು ಒಪ್ಕೋತೀನಿ, ಆಯಿತು ಅಂತ ನಾನು ಅದನ್ನು ಅಗ್ರಿ ಮಾಡ್ತೀನಿ. ಯಾಕೆಂದರೆ ಅವರು ಎಲ್ಲೋ ಭಯದಿಂದ ಎದ್ರಕೊಂಡು, ಭಯದಿಂದ ತುಂಬ ಇದರಿಂದ ಅಯ್ಯೋ ನಾನು ಈ ಥರ ಹಿಂಗಾಗ್ತಿದೆ ನನಗೆ ಅಂತ ಎದ್ರಕೊಂಡು ಅವರು ಪ್ರೊಡಕ್ಷನ್ ಮೇಲಾಗಲಿ, ಪ್ರೇಮ್ ಮೇಲಾಗಲಿ, ಸೊ ಸಿನಿಮಾ ಮೇಲಾಗಲಿ ಹಾಕಿದ್ದಾರೆ. ಸೊ ಎನಿವೆ, ನೋ ಪ್ರಾಬ್ಲಮ್. ಆ್ಯಂಡ್ ಅಷ್ಟೇ, ಅವರು ಬಂದ್ಬಿಟ್ಟು ಸಿನಿಮಾ ಮಾಡಬೇಕಾದ್ರೆ ನೂರವ್ರು ಮಾತಾಡಿರೋದು ರಿಯಲಿ ನನಗೆ ತುಂಬ ತಪ್ಪದು. ಯಾಕೆಂದರೆ ಯಾವುದೇ ಕಲಾವಿದ ಆಗಲಿ, ಯಾರೇ ಆಗಲಿ, ಒಂದು ಸರಿ ಸಿನಿಮಾ ಮಾಡ್ಬೇಕಾದ್ರೆ, ಒಂದು ಸರಿ ಕಮಿಟ್ ಮಾಡಾಕ್ತಾರೆ, ಸಾಂಗ್ ಕೇಳ್ತಾರೆ, ಸಾಹಿತ್ಯ ಕೇಳ್ತಾರೆ, ಆಮೇಲೆ ಅವ್ರ ಎಕ್ಸ್ಪ್ರೆಷನ್ ಹೆಂಗೆ ಬರುತ್ತೆ, ಸಾಹಿತ್ಯ ಗೊತ್ತಿಲ್ಲದೆ ಎಕ್ಸ್ಪ್ರೆಷನ್. ಸೊ ಎಕ್ಸ್ಪ್ರೆಷನ್ ಹೆಂಗೆ ಬರುತ್ತೆ ಸಾಹಿತ್ಯ ಗೊತ್ತಿಲ್ಲ ಅಂದರೆ ಒಂದೇ ಬರುತ್ತೆ ಅಲ್ಲ. ಸೊ ಯಾಕೆ ಹಂಗೆ ಮಾತಾಡೋದು ಅಂತ ಗೊತ್ತಿಲ್ಲ. ಸೊ ಯಾಕಂದ್ರೆ ಬಿಕಾಸ್ ಆಫ್ ಅವ್ರು ಎಲ್ಲ ಕಡೆ ಅವರು ಸ್ವಲ್ಪ ಎಲ್ಲೋ ಕಾಂಟ್ರವರ್ಸಿ ಆಗ್ತಿದೆ, ಅದರಿಂದ ನಾನು ತಪ್ಪಿಸ್ಕೊಳ್ಳೋಣ ಅನ್ನೋ ಒಂದು ದೃಷ್ಟಿಯಿಂದ ಮಾತಾಡಿದ್ದಾರೆ. ಯಾಕಂದರೆ ಮೊನ್ನೆ ಸಾಂಗ್ ರಿಲೀಸ್ ಆದಾಗಲೂ ಅಷ್ಟೇ ನಾನು ತುಂಬ ಖುಷಿ ಆಯಿತು, ಪ್ರೇಮ್ ಅವ್ರ ಕೆಲಸ ಮಾಡಿ, ಅದು ತುಂಬ ಅದ್ಭುತವಾದ ಸಾಂಗ್ ಅಂತೆಲ್ಲ ಹೇಳಿದ್ರು. ಸೊ ಎನಿವೆ, ಅವ್ರಿಗೆ ಈ ಥರ ಕಾಂಟ್ರವರ್ಸಿ ಪಾಪ ನೊಂದ್ಕೊಂಡು, ಒಂದು ಹೆಣ್ಮಗು ನೊಂದ್ಕೊಂಡು ಹೇಳಿರ್ಬೋದು. ಸೊ ಎನಿವೆ, ಅದರಿಂದ ನನಗೇನು ಹರ್ಟ್ ಆಗಿಲ್ಲ. ಎನಿವೆ, ಅವ್ರು ಪಾಪ ಚೆನ್ನಾಗಿರಲಿ. ಆ್ಯಂಡ್ ಸೊ ಈ ಸಾಂಗ್ನ ನಾನು ಮತ್ತೆ ರೀರೈಟ್ ಮಾಡಿ ನಿಮ್ಗೆ ಯಾರಿಗೂ ತೊಂದರೆ ಆಗ್ದಂಗೆ, ನಿಮ್ಗೆ ಯಾರಿಗೂ ಹರ್ಟ್ ಆಗ್ದಂಗೆ ಸೊ ಮತ್ತೆ ಇದನ್ನು ಅಪ್ಲೋಡ್ ಮಾಡ್ತೀನಿ. ಓಕೆ. ಆ್ಯಂಡ್ ಯಾರಿಗಾದ್ರೂ ನಿಮ್ಗೆ ಹರ್ಟ್ ಆಗಿದ್ರೆ, ಸೊ ಯಾರಿಗಾದ್ರೂ ನನ್ನಿಂದ ನಿಮಗೆ ತೊಂದರೆ ಆಗಿದ್ರೆ, ನನ್ನಿಂದ ನಿಮಗೆ ನೋವಾಗಿದ್ರೆ, ಸೊ ಕ್ಷಮೆ ಇರಲಿ. ನನ್ನ ಕಡೆಯಿಂದ, ನನ್ನ KD ಟೀಮ್ ಕಡೆಯಿಂದ ಹಾಗೂ KVN ಪ್ರೊಡಕ್ಷನ್ ಕಡೆಯಿಂದನೂ ನಾನು ನಿಮ್ಗಳಿಗೆಲ್ಲ ಕ್ಷಮೆ ಕೇಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು. ಅತಿ ಶೀಘ್ರದಲ್ಲೇ ಅದನ್ನು ಬೇರೆ ಚೇಂಜ್ ಮಾಡಿ ಸೊ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು. ಆ್ಯಂಡ್ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಸೊ ಚೆನ್ನಾಗಿರಿ, ಖುಷಿಯಿಂದ ಇರಿ. ಸೊ ಗಾಡ್ ಬ್ಲೆಸ್ ಯು.